ಹಲೋ ಸ್ಟೂಡೆಂಟ್ಸ್, ಜೆನ್ಜಿ ಈಗ ಮನೆ ಮಾತಾಗ್ಬಿಟ್ಟಿದೆ. ಇಟ್ ಈಸ್ ಎ ಟಾಕ್ ಆಫ್ ದ ಟೌನ್ ನಾವು ಜೆನ್ಜಿ ಅಂತಂದರೆ ಒಂಥರ ಕನ್ಫ್ಯೂಸ್ಡ್ ಗ್ರೂಪ್. ಸೊ ಈಗಿನ ಕಾಲ ಮಕ್ಕಳು ಏನೇನೋ ಮಾಡ್ತಿರ್ತವೆ, ಇದೆಲ್ಲ ಬೈಕಂಡು ತಿರುಗ್ತಿದ್ವಿ. ಬಟ್ ದೇ ಹ್ಯಾವ್ ಟೇಕನ್ ದ ರೆಸ್ಪಾನ್ಸಿಬಿಲಿಟಿ. ನೇಪಾಳಲ್ಲಿ 25 ವರ್ಷಗಳಿಂದ ಸಂವಿಧಾನ ರಚನೆ ಮಾಡೋಕ್ಕಾಗ್ತಿರ್ಲಿಲ್ಲ. ಈಗ ಅವರು ಆ ಜವಾಬ್ದಾರಿಯನ್ನು ಹೊತ್ಕೊಂಡು ಆ ಒಂದು ಹಡ್ತಾಳ್ಗಳನ್ನು ಮಾಡಿದ್ದಾರೆ. ಅದೇ ರೀತಿ ಲಡಾಖಲ್ಲಿ ಕೂಡ ಪ್ರೊಟೆಸ್ಟ್ ನಡೆದಿದೆ. ಕರ್ನಾಟಕದಲ್ಲಿ ಕೂಡ ವಿದ್ಯಾರ್ಥಿ ಸಮೂಹ ಒಂದು ಸೃಜನಶೀಲವಾಗಿ ಆ ಒಂದು ಧರಣಿಗಳನ್ನು ಮಾಡಿದ್ದಾರೆ. ಸೊ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಒಂದು ಧ್ಯೇಯವಾಗಿ ಇಟ್ಕೊಂಡು ಮಾಡಿದ್ದಾರೆ. ಸೊ ಅದರ ಕಾರಣಗಳು ಏನಿರ್ಬೋದು ಅದನ್ನು ತಿಳ್ಕೊಳ್ಳೋಣ. ಮ್ಯಾಮ್, ಏನು ಕಾರಣಗಳಿರ್ಬೋದು ಮೇಡಮ್? ಹೌದು ಸರ್. ಇಲ್ಲಿ ತುಂಬಾ ಕಾರಣಗಳಿದೆ. ಏನು ಅಂತಂದ್ರೆ ವಿದ್ಯಾರ್ಥಿಗಳು, ಲಕ್ಷಾಂತರ ವಿದ್ಯಾರ್ಥಿಗಳು ಅವರು ಚಿಕ್ಕ ವಯಸ್ಸಿನಿಂದ ಒಂದು ದೊಡ್ಡ ಕನಸು ಕಂಡಿರ್ತಾರೆ. ಒಂದು ಸರ್ಕಾರಿ ಹುದ್ದೆನ ಅಲಂಕರಿಸಬೇಕು, ಒಂದು ನಾಗರಿಕ ಸೇವೆ ಮಾಡಬೇಕು ಅಂತ. ಸೊ ಹಾಗಾಗಿ ಅವ್ರ ಪರ್ಸನಲ್ ಇಂಟ್ರೆಸ್ಟ್ ಜೊತೆಗೆ ಅವರು ತಂದೆ ತಾಯಿ ಪರ್ಮಿಷನ್ ತಗೊಂಡು ಊರು ಬಿಟ್ಟು ಬೇರೆ ಊರಿಗೆ ಹೋಗ್ತಾರೆ. ಹೋಗಿ ಅಲ್ಲಿ ರೂಮ್ ಮಾಡಿಕೊಂಡು ಒಂದು ಊಟದ ವ್ಯವಸ್ಥೆ ಆಗಿರ್ಬೋದು. ಸೊ ಈ ಥರದೆಲ್ಲ ಚಾಲೆಂಜಸ್ನ ಅವರೆಲ್ಲ ಫೇಸ್ ಮಾಡಿ ತಯಾರಿ ನಡೆಸ್ತಿರ್ತಾರೆ. ಸೊ ಈ ಒಂದು ಪ್ರಾಸೆಸ್ ನಡೀತಾ ಇರೋ ಕಾರಣ ಏನು ನಡೀತಿರತ್ತೆ ಅಲ್ಲ, ಟೈಮ್ ಮುಂದಕ್ಕೆ ಹೋಗ್ತಾ ಇರತ್ತೆ, ಜೊತೆಗೆ ಅವ್ರ ಏಜ್ ಕೂಡ ಮುಂದಕ್ಕೆ ಹೋಗ್ತಿರತ್ತೆ. ಸೊ ಸರಿಯಾದ ಟೈಮಲ್ಲಿ ನೋಟಿಫಿಕೇಶನ್ ಬಿಡದೇ ಇರೋದ್ರಿಂದ ಸೊ ಈ ಒಂದು ಸಮಸ್ಯೆನ ಅವರು ಎದುರಿಸ್ಬೇಕಾಗತ್ತೆ. ಸೊ ಹಾಗಾಗಿ ಅವರು ಸರ್ಕಾರಕ್ಕೆ ಒಂದಷ್ಟು ಡಿಮ್ಯಾಂಡ್ಸ್ ಇಟ್ಟಿದ್ದಾರೆ. ಒಂದು, ಪ್ರತಿ ವರ್ಷ ನೋಟಿಫಿಕೇಶನ್ ಬಿಡಬೇಕು ಅಂತ. ಸೊ ಬಿಟ್ಟಾಗ ದೇ ಕ್ಯಾನ್ ಅಟೆಂಡ್ ದ ಎಕ್ಸಾಮ್. ಆ್ಯಂಡ್ ಆಲ್ಸೋ ದೇ ವಾಂಟ್ ಏಜ್ ರಿಲ್ಯಾಕ್ಸೇಷನ್, ಒಂದು ವಯೋಮಿತಿ ಹೆಚ್ಚಳ ಮಾಡಬೇಕು ಅಂತ ಅವರು ಒಂದು ಡಿಮ್ಯಾಂಡ್ ಇಟ್ಟಿದ್ದಾರೆ. ಸೊ ಹಾಗಾಗಿ ಅವರು ಈ ಒಂದು ಪ್ರೊಟೆಸ್ಟನ್ನು ಕೈಗೊಂಡಿದ್ದಾರೆ ಸರ್. ಓಕೆ ಮ್ಯಾಮ್, ಈಗಾಗಲೇ 2027ರವರೆಗೆ 3 ವರ್ಷದ ವಯೋಮಿತಿ ಸಡಿಲಿಕೆ ಮಾಡಿದೆ. ಸೊ ಆದರೆ 5 ವರ್ಷ ಮಾಡಬೇಕು ಅಂತ ಬೇಡಿಕೆಯನ್ನು ಇಟ್ಟಿದ್ರು. ಸೊ ಎಷ್ಟು ಮಟ್ಟಿಗೆ ಅದು ಎಲ್ಲಿ ಹೋಗಿ ತಲುಪುತ್ತೆ ಅದನ್ನು ಕಾದು ನೋಡಬೇಕಾಗಿದೆ. ಸರ್, ಇನ್ನು ಏನು ಕಾರಣಗಳಿರ್ಬೋದು ಸರ್ ಈ ಒಂದು ಪ್ರೊಟೆಸ್ಟ್ ಆಗಿರ್ಬೋದು, ಹರ್ತಾಳ್ಗಳಾಗಿರ್ಬೋದು ಇದಕ್ಕೆಲ್ಲ? ಸರ್, ಖಂಡಿತ ಮ್ಯಾಮ್ ಹೇಳಿದ ರೀತಿ, ಒಂದು ಈ ಏಜ್ ರಿಲ್ಯಾಕ್ಸೇಷನ್ ಮಾಡಿಲ್ಲ, ನೋಟಿಫಿಕೇಶನ್ ಆಗಿಲ್ಲ ಅಂತ. ಬಟ್ ಇಮ್ಮಿಡಿಯೇಟ್ ಟ್ರಿಗರ್ ಬಂದ್ಬಿಟ್ಟು ಕಳೆದ 1 ವರ್ಷದಿಂದ ಸರ್ ಯಾವ ನೋಟಿಫಿಕೇಶನು ಆಗಿಲ್ಲ. ಕಾರಣ ಬಂದ್ಬಿಟ್ಟು ಒಳ ಮೀಸಲಾತಿಗಾಗಿ ಸಮೀಕ್ಷೆ ನಡೀತಿತ್ತು. ಬಟ್ ಇವಾಗ ಅದು ಮುಗ್ದಿದೆ. ಆದರೂ ಸಹ ಯಾವುದೇ ಕ್ಲಾರಿಟಿ ಇಲ್ಲ, ಯಾವಾಗ ಆಗುತ್ತೆ, ಇನ್ನೂ 4 ತಿಂಗಳ 6 ತಿಂಗಳ ಅಂತ. ಸೊ ಇದೆಲ್ಲ ಸೇರಿ ಒಂದು ಆಸ್ಪಿರೆಂಟ್ಸ್ಗೆ ಕೋಪ ಬಂದು ಅವರು ಇವಾಗ ಈ ರೀತಿ ಪ್ರೊಟೆಸ್ಟ್ಗೆ ಬರ್ತಿದ್ದಾರೆ ಸರ್. ಖಂಡಿತ ಸರ್. ಈ ಪ್ರೊಟೆಸ್ಟ್ ಆಗಿರ್ಬೋದು, ಈ ಧರಣಿಗಳಾಗಿರ್ಬೋದು, ಇದರ ಪರಿಣಾಮ ಏನಾಗ್ಬೋದು? ಅದೇ ಸರ್, ಅವರು ಈ ಒಂದು ತಯಾರಿ ನಡೆಸೋ ಒಂದು ಏನು ಪ್ರಾಸೆಸ್ ಇದೆ ಅಲ್ಲ, ಈ ಒಂದು ಟೈಮಲ್ಲಿ ಅವರು ಹಲವಾರು ಮಾನಸಿಕ ಒತ್ತಡಕ್ಕೆ ಸಿಲುಕ್ತಾರೆ ಸರ್. ಒಂದು ಏನಂತಾರೆ, ಮೆಂಟಲಿ ಫ್ರಸ್ಟ್ರೇಟ್ ಆಗ್ತಾರೆ. ಆ್ಯಂಡ್ ಅವರು ಫೈನಾನ್ಷಿಯಲ್ ಕನ್ಸ್ಟೆಂಟ್ಸ್ನ ಕೂಡ ಎದುರಿಸಬಹುದು. ಆ್ಯಂಡ್ ಮನೆಯಲ್ಲಿ ಸಹ ಅವ್ರಿಗೆ ಒಂದು ಸಪೋರ್ಟ್ ಸಿಗದೇ ಇರಬಹುದು. ಸ್ಟಾರ್ಟಿಂಗಲ್ಲಿ ಸಿಕ್ಕಷ್ಟು ಸಪೋರ್ಟ್ ಮತ್ತೆ ಒಂದು 2-3 ವರ್ಷ ಆದಮೇಲೆ ಅವ್ರಿಗೆ ಸಿಗೋದಿಲ್ಲ. ಆ್ಯಂಡ್ ಅವ್ರ ಪರ್ಸ್ನಲ್ ಡೆವಲಪ್ಮೆಂಟ್ಗೂ ಕೂಡ ಅದು ಒಂದು ಉಂಟಾಗತ್ತೆ. ಸೊ ಹಾಗಾಗಿ ಅವರು ಅವರು ತುಂಬ ಮೆಂಟಲಿ ಅವ್ರಿಗೆ ಡೌನ್ಫಾಲ್ ಅಂತ ಫೀಲ್ ಆದಾಗ, ಅವ್ರಿಗೊಂದು ಒಳ್ಳೆ ಜಾಬ್ ಸಿಗಲ್ಲ ಅಂತ ತುಂಬ ಕುಗ್ಗೋದಾಗ ಅದು ನಮ್ಮ ಎಕಾನಮಿಗೆ ಇಂಪ್ಯಾಕ್ಟ್ ಆಗುತ್ತೆ ಸರ್. ಪರ್ಸ್ನಲ್ ಜೊತೆಗೆ ಒಂದು ದೇಶದ ಡೆವಲಪ್ಮೆಂಟ್ಗೂ ಸಹ ಇದು ಯುವ ಶಕ್ತಿಯಿಂದ ಅದೇ ನಮ್ಮ ಒಂದು ಎಕಾನಮಿಗೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಸೊ ಈಗ ಮೇಡಮ್ ಹೇಳಿದ್ರು, ಆ ಒಂದು ಬೇಗುದಿ ಏನು ಹೊರಾಗ್ತಿದ್ದಾರೆ, ಸೊ ಅದರಿಂದ ಕೆಲವು ಪರಿಣಾಮಗಳಾಗ್ತವೆ ಅಂತೇಳಿ. ಸರ್, ಇನ್ನು ಏನೇನು ಪರಿಣಾಮಗಳಾಗ್ಬೋದು ಸರ್? ಸರ್, ಖಂಡಿತ ಮ್ಯಾಮ್ ಹೇಳಿದ ರೀತಿ ಇಮಿಡಿಯೇಟ್ ಆಗಿ ಅಂತ ನೋಡಿದಾಗ ಅವ್ರು ಹೇಳಿದ್ದೆಲ್ಲ ಸತ್ಯ. ಬಟ್ ದೀರ್ಘಾವಧಿಯಲ್ಲಿ ನಾವು ಯೋಚನೆ ಮಾಡಿದಾಗ ಏನಾಗುತ್ತೆ ಅಂದರೆ, ಗೌರ್ಮೆಂಟ್ ಜನರು ಸೇವೆ ಮಾಡೋದ್ರಲ್ಲಿ ಕಷ್ಟ ಆಗುತ್ತೆ. ಯಾಕೆಂದರೆ 100 ಜನ ಇರೋ ಕಡೆ 40 ಜನ ಇದ್ದಾಗ ಅದು ಸರ್ವಿಸು ಕಂಪ್ಲೀಟಾಗಿ ಎಫಿಷಿಯೆಂಟಾಗಿ ಕೊಡೋದಕ್ಕಾಗೋದಿಲ್ಲ. ಸೊ ಇದರಿಂದಾಗಿ ಸರ್ಕಾರದ ಮೇಲೇನೇ ಒಂದು ಕೆಟ್ಟ ಇಮೇಜ್ ಬರೋ ಸಾಧ್ಯತೆ ಇದೆ. ಇವಾಗ ಮೇಡಮ್ ಹೇಳಿದರು, ಭವಿಷ್ಯಕ್ಕೆ, ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ ಅಂತೇಳಿ. ಸರ್ ಹೇಳಿದರು, ಆಡಳಿತದ ಚಾಕಚಕ್ಯತೆ ಏನಿದೆ, ಎಫಿಷಿಯನ್ಸಿ ಆಫ್ ಅಡ್ಮಿನಿಸ್ಟ್ರೇಷನ್, ಅದು ಕೂಡ ತೊಂದರೆ ಆಗುತ್ತೆ ಅಂತೇಳಿ. ಸೊ ಇವೆಲ್ಲದಕ್ಕೂ ನಾವು ಸುಧಾರಣೆಗಳನ್ನು ತರಬೇಕಾಗುತ್ತೆ, ರಿಫಾರ್ಮ್ಸ್ ಮಾಡಬೇಕಾಗುತ್ತೆ. ನಿಮ್ಮ ನಿಟ್ಟಿನಲ್ಲಿ ಏನೆಲ್ಲ ಸುಧಾರಣೆಗಳನ್ನು ತರ್ಬೋದು ಮೇಡಮ್? ಹಲವಾರು ಸುಧಾರಣೆಗಳಿದೆ ಸರ್. ಅದರಲ್ಲಿ UPSC ಅವರು ಒಂದು AI ಬೇಸ್ಡ್ ಅಥೆಂಟಿಕೇಶನ್ ಪ್ರಾಸೆಸ್ನ ಒಂದು ಫಾಲೋ ಮಾಡ್ತಿದ್ದಾರೆ. ಏನು ಅಂತಂದರೆ, ಅಲ್ಲಿ ಫೇಸ್ ಅಥೆಂಟಿಕೇಶನ್. ಸೊ ಈ ರೀತಿ ಮಾಡೋದ್ರಿಂದ ಯಾವುದೇ ರೀತಿ ಮಾಲ್ ಪ್ರಾಕ್ಟೀಸ್ ಆಗೋದಿಲ್ಲ. ಸೊ ಅದೇ ಒಂದು ಪ್ರಾಸೆಸ್ನ ನಾವು ಆ ಪ್ರಾಸೆಸ್ನ KPSC ಅವರು ಕೂಡ ಫಾಲೋ ಮಾಡಬೇಕು. ಸೊ ಅದು ಒಂದು ಸುಧಾರಣೆ ತರಬಹುದು. ಇನ್ನೊಂದು ಬಂದು ತಮಿಳ್ನಾಡು ಅಲ್ಲಿ ಪ್ರಿಲಿಮ್ಸ್ ಎಕ್ಸಾಮಲ್ಲಿ 4 ಆಪ್ಷನ್ ಇರುತ್ತಲ್ವ ಸರ್, ಆಪ್ಷನ್ A, B, C, D. ಸೊ ಅದು ಅವ್ರು ಏನು ಮಾಡಿದ್ದಾರೆ, ಇನ್ನೊಂದು ಆಪ್ಷನ್ನ ಸೇರಿಸಿದ್ದಾರೆ, ಆಪ್ಷನ್ E ಅಂತ. ಸೊ ಅಲ್ಲಿ ಆಪ್ಷನ್ E ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಎಕ್ಸಾಮ್ ಹಾಲಲ್ಲಿ ಸಪೋಸ್ ಕ್ಯಾಂಡಿಡೇಟ್ಗೆ ಆ ಕ್ವೆಶನ್ ಅರ್ಥ ಆಗಿಲ್ಲ ಅಥವಾ ಅವ್ರು ಅಟೆಂಡ್ ಮಾಡೋಕ್ಕೆ ಇಷ್ಟ ಇಲ್ಲ, ಗೊತ್ತಿಲ್ಲ ಅಂದರೆ ಆಪ್ಷನ್ ಇನ ಎನ್ಸರ್ಕಲ್ ಮಾಡ್ಬೋದು. ಸೊ ಯಾಕೆ ಎನ್ಸರ್ಕಲ್ ಮಾಡಬೇಕು ಅಂದರೆ,
ಎಕ್ಸಾಮ್ ಆದ್ಮೇಲೆ ಅಲ್ಲಿ ಯಾವುದೇ ರೀತಿ ಮಾಲ್ ಪ್ರಾಕ್ಟೀಸ್ಗೆ ಅವಕಾಶ ಇರಬಾರ್ದು ಅನ್ನೋ ಕಾರಣಕ್ಕೆ ಆಪ್ಷನ್ನ ತಂದಿದ್ದಾರೆ. ಸೊ ಅದೇ ಮೆಥಡ್ನ ನಾವು ಸಹ ಇಲ್ಲಿ ತರಬಹುದು ಮಾಲ್ ಪ್ರಾಕ್ಟೀಸ್ನ ಅವಾಯ್ಡ್ ಮಾಡೋದಕ್ಕೆ. ಖಂಡಿತ ಮೇಡಮ್. ಅಂದರೆ ನಿಮ್ಮ ಅನಿಸಿಕೆ ಪ್ರಕಾರ ಈ ಖಾಲಿ ಬಿಡುವಂಥ ಪ್ರಶ್ನೆಗಳನ್ನು ಸುಮ್ಮನೆ ಖಾಲಿ ಬಿಟ್ಟು ಬಂದು ಅಲ್ಲಿ ಯಾರೋ ಇನ್ನೊಬ್ಬರು ಅದನ್ನು ತಿದ್ದಿ ಮಾರ್ಕ್ಸ್ನ ಪಬ್ಲಿಷ್ ಮಾಡೋಕ್ಕಿಂತ ಸೊ ಅಲ್ಲಿ ಈ ಆಪ್ಷನ್ ಮಾಡಿದ್ರೆ ಇದನ್ನು ಖಾಲಿ ಬಿಟ್ಟಿದ್ದಾರೆ ಅಂತ ತಂತಾನೇ ಗೊತ್ತಾಗುತ್ತೆ. ಥ್ಯಾಂಕ್ ಯು ಮ್ಯಾಮ್. ಸರ್ ಇನ್ನು ಏನು ಸುಧಾರಣೆಗಳನ್ನು ತರ್ಬೋದು ಸರ್ ಈ ನಿಟ್ಟಿನಲ್ಲಿ? ಸರ್ AI ಬೇಸ್ಡ್ ಅಥೆಂಟಿಕೇಶನ್ ಏನು ಮ್ಯಾಮ್ ಹೇಳಿದ್ರು ಅದ್ರ ಜೊತೆಗೆ ಏನು ಮಾಡ್ಬೋದು ಅಂತಂದರೆ UPSC ಮಾದರಿಯಲ್ಲಿ ಒಂದು ಕ್ಯಾಲೆಂಡರ್ನ ತರಬೇಕು ಸರ್. ಸೊ ಆ ಕ್ಯಾಲೆಂಡರಲ್ಲಿ ಇವಾಗ ಹೇಗೆ UPSC ಒಂದು ಕ್ಲಾರಿಟಿ ಕೊಡುತ್ತೆ ಈ ವರ್ಷ ಈ ದಿನ ನಡೆಯುತ್ತೆ ಅಂತ KPSCನೂ ತರಬೇಕು. ಅದ್ರ ಜೊತೆಗೆ ಇಲ್ಲಿ ಒಂದು ಡೆಡ್ಲೈನ್ ರೀತಿ ಕೂಡ ಇಡಬೇಕು ಸರ್. ಇಲ್ಲಾಂದರೆ ಹೇಗಾಗುತ್ತೆ ಅಂದರೆ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ನೋಟಿಫಿಕೇಶನ್ ಬರೋ ವರ್ಷನೇ ಬೇರೆ, ಎಕ್ಸಾಮ್ ಆಗೋದು ಅದ್ರ ಮುಂದಿನ ವರ್ಷ, ಫೈನಲ್ ರಿಸಲ್ಟ್ ಬರೋದು ಅದ್ರ ಆಚೆ ವರ್ಷ. ಈ ರೀತಿ ಆದರೆ ಆಸ್ಪಿರೆಂಟ್ಸಿಗೆ ತುಂಬ ತೊಂದರೆ ಆಗುತ್ತೆ ಸರ್. ಸೊ ಕ್ಯಾಲೆಂಡರ್ ಒಂದು ತರಬೇಕು. ಅದ್ರ ಜೊತೆಗೆ ಇವಾಗ KPSC ಮೇಲೆ ಹಲವಾರು ರೀತಿ ಒಂದು ಕ್ವೆಶನ್ ಮಾರ್ಕ್ಸ್ ಇದೆ. ಸೊ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಇವಾಗ ಹೇಗೆ UPSC ವರ್ಚುವಲ್ ಟೌನ್ ಹಾಲ್ ಅಂತ ಮಾಡಿ ಎಲ್ಲಿ ಆ ಚೇರ್ಮನ್ನೇ ಬಂದು ಈ ಆಸ್ಪಿರೆಂಟ್ಸ್ ಹತ್ರ ಕ್ವೆಶನ್ಸ್ನ ತೊಗೊಂಡು ಏನು ಉತ್ತರ ಕೊಡ್ತಾರೆ ಆ ರೀತಿ KPSC ಮಾಡಿದ್ರೆ KPSC ಮೇಲೆ ಕೂಡ ನಂಬಿಕೆ ಜಾಸ್ತಿಯಾಗಿ ಒಳ್ಳೇದಾಗುತ್ತೆ ಸರ್ ಆಸ್ಪಿರೆಂಟ್ ಕಮ್ಯುನಿಟಿಗೂ ಕೂಡ. ಖಂಡಿತ ಸರ್. ಆಮೇಲೆ ಇನ್ನೊಂದೇನು ಸುಧಾರಣೆ ಮಾಡಬೇಕು ಅಂತ ಅಂದರೆ ಪ್ರಶ್ನೆ ಪತ್ರಿಕೆಗಳಲ್ಲಿ ತುಂಬ ತಪ್ಪುಗಳು ನ್ಯೂನತೆಗಳಿದ್ದಾವೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತುಂಗ ಶಿಖರಕ್ಕೇರಿರುವಂತಹ ಅವರೇ ತಪ್ಪುಗಳನ್ನು ಮಾಡಿದರೆ ಮತ್ತು ವಿದ್ಯಾರ್ಥಿಗಳ ಗತಿ ಏನು? ಅವರು ಜವಾಬ್ದಾರಿಯಿಂದ ನಡ್ಕೋಬೇಕು. ಎಲ್ಲೋ ಒಂದು ಕಡೆ ಅವರೇ ಜಂಜುಗಳು ಆಗ್ಬಿಟ್ಟವ್ರೇನೋ ಅನ್ಕೊಬಿಟ್ಟಿದ್ದೀವಿ. ಸೊ ಅದು ಆಗಬಾರ್ದು. ಸೊ ಎಲ್ಲೋ ಒಂದು ಕಡೆ ಆ ನ್ಯೂನತೆಗಳು ಹೋದರೆ ಎಷ್ಟೋ ಜನರ ಭವಿಷ್ಯಗಳು ಉಜ್ವಲವಾಗುತ್ತೆ, ಕರ್ನಾಟಕ ಮತ್ತೆ ಬೆಳೆಯುತ್ತೆ. ಇದು ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಧನ್ಯವಾದಗಳು. ಥ್ಯಾಂಕ್ಸ್.